ನಿನ್ನ ಜೊತೆಯಲಿ ಜೊತೆಯಲಿ. ನನ್ನ ಮಗನ ಜೊತೆ ಒಬ್ಳು ಹೊಸ ಮಗಳು ಸಿಕ್ಕಿದಾಳೆ ಅಂತ ಅಂದ್ಕೊಂಡು ನೋಡಿ. ಇವಳೇ ನನ್ನ ಮಗಳು ಅಂತ ಒಂದು ಸಲ ಟ್ರೀಟ್ ಮಾಡಿ. ಇವಳು ವಿರೋಧ ಪಕ್ಷದ ನಾಯಕಿ ಅಲ್ಲ, ನನ್ನ ಸೇವೆ ಮಾಡೋಕೆ ಬಂದಿರೋ ನನ್ನ ಹೊಸ ಮಗಳು ಅಂತ ಒಂದು ಸಲ ಮನಸ್ಸಲ್ಲಿ ಫೀಲ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗೋದೇ ಇಲ್ಲ. ಮಗ ಸೊಸೆ ಜೊತೆಲಿ ನೆಮ್ಮದಿಯಾಗಿರ್ತೀರ. ಸಾಕು, ನೀ ಟೀಚರ್ ಆದ ಮಾತ್ರಕ್ಕೆ ನನಗೆ ಪಾಠ ಮಾಡಕ್ಕೆ ಬರಬೇಡ. ನೀವು ಆಡೋ ಮಾತುಗಳಿದೆಯಲ್ಲ, ಅದೆಲ್ಲ ನೀ ನಿಂತ್ಕೊಂಡಿರೋ ಜಾಗದಲ್ಲಿ ಮಾತಾಡೋದಕ್ಕೆ ತುಂಬಾ ಸುಲಭ. ಆದರೆ ನನ್ನ ಜಾಗದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಅನುಭವಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಜಾಗ ಯಾವುದಾದ್ರೇನಮ್ಮ, ಫೀಲಿಂಗ್ಸ್ ಒಂದೇ ಅಲ್ವಾ? ಮಾತಾಡಬೇಡ ಅನ್ನಲ್ಲ. ನಿನ್ನ ಫೀಲಿಂಗ್ಸು ಉಪದೇಶ ಯಾವುದು ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ನನ್ನ ಮಗ. ಅವನ್ನೇ ನನ್ನಿಂದ ನೀನು ಕಿತ್ಕೊಂಡ್ಮೇಲೆ ನಿನ್ನ ಹತ್ರ ನನಗೇನು ಕೆಲಸ? ದೂರ ಇದ್ದು ಬಿಡು. 3 ಹೊತ್ತು ನನ್ನ ಮಗನಿಗೆ ಅಂಟ್ಕೊಂಡು ಸುಖವಾಗಿದ್ದು ಬಿಡು. ಮಾಮ್, ಈ ವಿಷಯದಲ್ಲಿ ಮತ್ತೆ ಮತ್ತೆ ದುಡುಕ್ತಾ ಇದೆಯಾ ನೀನು? ಸೀನಿಯರ್ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ತಾನೆ. ಅವ್ರನ್ನ ಮಗಳು ಅನ್ಕೊಳ್ಳೋದಕ್ಕೆ ನಿಂಗೆ ಏನು ಕಷ್ಟ? ಅಭಯ್, ನೀ ಸುಮ್ಮನಿಗೆ ಬಿಡು. ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ಎಲ್ಲರೂ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀರಾ. ಒಂದು ವಿಷಯ ತಿಳ್ಕೊ ಅಭಯ್, ನೀನು ಉಡಾಫೆ ಮಾಡಿ ಅಕಸ್ಮಾತ್ ಹೆಂಡ್ತಿನ ಕಳ್ಕೊಂಡ್ರೆ ಇನ್ನೊಂದು ಹೆಂಡ್ತಿನ ತರಬಹುದು. ಆದರೆ ನೀನು ಕೇರ್ಲೆಸ್ ಮಾಡಿ ಅಮ್ಮನ ಕಳ್ಕೊಂಡ್ರೆ ಇನ್ನೊಂದು ಅಮ್ಮನ ಖಂಡಿತ ತರೋಕ್ಕಾಗೋದಿಲ್ಲ. ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಲೈಫಲ್ಲಿ ನಿನಗೆ ಮಾತ್ರ ಅಲ್ಲ ಮಾಮ್, ಸೀನಿಯರ್ಗೂ ಕೂಡ ಆಲ್ಟರ್ನೇಟ್ ಇಲ್ಲ. ನಿಮ್ಮಿಬ್ಬರು ನಾನು ಯಾರನ್ನ ಕಳ್ಕೊಂಡ್ರು, ಯಾರನ್ನ ದೂರ ಮಾಡ್ಕೊಂಡ್ರು ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲ ಮಾಮ್. ನೀವಿಬ್ರು ನನಗೆ ಬೇಕು ಮಾಮ್. ನೀವಿಬ್ರ ಜೊತೆ ನಾನು ಸುಖವಾಗಿರ್ಬೇಕು. ನೀವಿಬ್ರು ಕಿತ್ತಾಡ್ಕೊಂಡು ನನ್ನ ದಿನ ಕಿತ್ಕೋಬೇಡಿ ಮಾಮ್. ಇಂಥದ್ದೇ ಪರಿಸ್ಥಿತಿ ಇಲ್ಲಾದರೂ ನಾನು ಇನ್ನೂ ಬಿಟ್ಕೊಡೋದಿಲ್ಲ, ಹಾಗೆ ಸೀನಿಯರ್ನೂ ಬಿಟ್ಕೊಡೋಕ್ಕಾಗೋದಿಲ್ಲ. ಇದು ಒಂದನ್ನು ಅರ್ಥ ಮಾಡ್ಕೊ ಮಾಮ್, ಪ್ಲೀಸ್. ಆಯಿತು ಬಿಡಪ್ಪ. ತಾಯಿಗೂ ಹೆಂಡತಿಗೂ ಒಂದೇ ಸ್ಥಾನ ಕೊಟ್ಟಿದೆಯಲ್ಲ, ಅಷ್ಟು ಸಾಕು ಬಿಡು. ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ನೀನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಾ. ನಿಜವಾಗ್ಲೂ ಜಗಳ ಆಡಲ್ಲ ಮಾಮ್? ಆಡಲ್ಲ ಅಂತ ಹೇಳಿದ್ನಲ್ಲೋ. ಹಾಗಾದ್ರೆ ಶಾಲಿನಿ ಹೆಗಲ ಮೇಲೆ ಕೈ ಹಾಕು, ಅವ್ರ ಕೆನ್ನೆಗೆ ಮುದ್ದು ಮಾಡು. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಈಗ ಸಮಾಧಾನ ಆಯಿತು. ರೀ ಸೀನಿಯರ್, ಆಮೇಲೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಸರಿ, ನಾನು ಈಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಬಂದ ಮೇಲೆ ನೀವಿಬ್ರು ಸೇರ್ಕೊಂಡು ನಮಗೆ ಕೈ ತೂತು ಹಾಕ್ಬೇಕಂತೆ. ಹೆಂಡ್ತಿನ ಬಿಟ್ಕೊಡೋದಿಲ್ಲ ಅಂದಿಲ್ಲ ಮಗನೇ, ಆದರೆ ನಿನ್ನ ಹೆಂಡ್ತಿನ ನಾನು ಯಾವತ್ತೂ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಈ ಮನೇಲಿ ಅವಳು ಜಾಸ್ತಿ ದಿನ ಉಳಿಯೋದೂ ಇಲ್ಲ. ಇನ್ಮೇಲೆ ನಾನು ಜಗಳನೂ ಆಡಲ್ಲ, ಕಂಪ್ಲೇಂಟು ಮಾಡಲ್ಲ. ಆದರೂ ನೀ ನಂಬ್ಕೊಂಡಿರೋ ಈ ಸೀನಿಯರ್ ತಾನಾಗೆ ನಿನ್ನನ್ನು ಬಿಟ್ಟು ಹೋಗೋ ದಿನ ಸದ್ಯದಲ್ಲಿ ಬಂದೇ ಬರುತ್ತೆ. ಯಾವನ ಅವನು ಲೋಫರು? ನಾನು ಯಾರು ಅಂತ ಹೇಳೋರ್ಗೂ ಬಿಡಲ್ಲ. ರದ್ದಿಹಳ್ಳಿ ಚಿದಾನಂದನ ಮಗ ನರಸಿಂಹ. ಅಯ್ಯಯ್ಯೋ, ನನ್ನ ಹೆಸರು ನಿಮ್ಗೆ ಯಾಕ್ರಿ ಗೊತ್ತು? ಊರಿಗೆಲ್ಲ ಗೊತ್ತು. ನೀನೊಬ್ಬ ರಚಿನ್ ಅಂತ ಇಟ್ಕೊಂಡ್ಬಿಟ್ರೆ ಆಯ್ತಾ?
ಅಯ್ಯೋ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು ನೋಡ್ರಿ. ಯಾರೇನು ಬೇಕಾದರೂ ಕರೀಲಿ, ನೀವು ಮಾತ್ರ ಪ್ರೀತಿಯಿಂದ ರಚಿನ್ ಅಂತಾನೆ ಕರಿಬೇಕು. ರಚಿನ್ ಅಂತ ಬೇಕಾದ್ರೆ ಕರಿತೀನಿ, ಪ್ರೀತಿಯಿಂದ ಕರೆಯೋಕ್ಕಾಗಲ್ಲ. ಯಾಕೋ? ನನಗೆ ಈ ಪ್ರೀತಿ ಗೀತಿ ಮೇಲೆ ನಂಬಿಕೆ ಇಲ್ಲ. ಅದೆಲ್ಲ ಬರೀ ಸುಳ್ಳು. ಜನ ತಮ್ಮ ತಮ್ಮ ಅನುಕೂಲಕ್ಕೆ ಮಾಡ್ಕೊಂಡ್ರು ತಂತ್ರ ಅದು. ಏನ್ರಿ ಹಿಂಗನ್ಬಿಟ್ರಿ? ಇದ್ಕಿದ್ದಂಗೆ ಮತ್ತೇನಾಯ್ತು? ಏನೂ ಆಗಿಲ್ಲ, ಮುಂದೆ ಏನೋ ಅನಾಹುತ ಆಗಬಾರ್ದು ಅಂತ. ಒಂದು ಕಾಲದಲ್ಲಿ ಒಬ್ಬ ಮನುಷ್ಯನ ನಂಬಿ ತುಂಬ ನೋವು ಅನುಭವಿಸ್ಬಿಟ್ರೆ, ಆಮೇಲೆ ಮಕ್ಕಳು ಆಸರೆ ಆಗ್ಬೋದು ಅಂತ ನಂಬದೆ ಅವರು ಪೆಟ್ಟು ಕೊಟ್ಬಿಟ್ರು. ಈಗ ಈ ವಯಸ್ಸಿನಲ್ಲಿ ಇನ್ಯಾರು ನಂಬೋ ಸ್ಥಿತಿಲಿ ನಾನಿಲ್ಲ. ಏನಾಯ್ತು ರೀ? ಮತ್ತೆ ಸೊಂಟ ನೋವಾ? ಈ ವಯಸ್ಸಿನಲ್ಲಿ ನಮ್ಮ ಸಂಬಂಧಿಕರು ಅಂದರೆ ಅವೇ ತಾನೆ, ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಕಣ್ಣು ಮಂಜಾಗೋದು. ಈ ಮುದುಕಿ ಮೇಲಿನ ಪ್ರೀತಿಗೆ ಅವೆಲ್ಲನೂ ಒಟ್ಟೊಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಅಯ್ಯೋ, ಅವನ್ನೆಲ್ಲ ಈಸಿಯಾಗಿ ಆಚೆ ಕಳಿಸ್ಬೋದ್ರಿ. ನಾನು ಹೇಳ್ಕೊಟ್ಟಾಗ ಮಾಡಿ, ಯಾವ ಪ್ರಾಬ್ಲಮ್ಮು ಇರಲ್ಲ. ಈಗ ನಾನು ಮಾಡಿದಾಗೆ ದಿವಸ 10 ನಿಮಿಷ ಮಾಡಿ, ಆಗ ಬೆನ್ನೋವು, ಸೊಂಟ ನೋವು ಎಲ್ಲ ಮಾಯ ಆಗೋಗ್ಬಿಟ್ಟಿರುತ್ತೆ ನೋಡಿ. ಎಲ್ಲಿ ಮಾಡಿ. ಹೀಗೆ 10 ನಿಮಿಷ ಮಾಡಿದ್ರೆ ಮಂಡಿ ನೋವೇ ಹೊರಟೋಗುತ್ತೆ. ಎಲ್ಲಿ ಮಾಡಿ. ಆಮೇಲೆ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟೋ ಸಮಯದಲ್ಲಿ 10 ನಿಮಿಷ ಅವನನ್ನೇ ದಿಟ್ಟಿಸ್ಕೊಂಡು ನೋಡಿದ್ರೆ ಕಣ್ಣಿನ ಪ್ರಾಬ್ಲಮ್ಮೇ ಇರೋದಿಲ್ಲ. ಅಲ್ಲಿಗೆಲ್ಲ ಸರೋಯ್ತಲ್ಲ. ಇದನ್ನೆಲ್ಲ ನೀವು ನನಗೆ ಯಾಕೆ ಹೇಳ್ಕೊಡ್ತಾ ಇದ್ದೀರಾ? ಈ ವಯಸ್ಸಾದ ಮುದುಕಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಕಾಳಜಿ? ಕಾಳಜಿ ಅಂತಲ್ರಿ, ನೀವು ಅದ್ಯಾವುದ್ರ ಮೇಲೋ ನಂಬಿಕೆ ಇಲ್ಲ ಅಂದ್ರಲ್ಲ, ಅದು ಅದು ಪ್ರೀತಿ. ನಿಮ್ಮ ಸಮಸ್ಯೆಗೆ ಪ್ರೀತಿಗಿಂತ ದೊಡ್ಡ ಔಷಧಿ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಮೊದಲು ಅದನ್ನೇ ಕೊಡೋಣ ಅಂತ. ನನಗೆ ಬೇಡ ಅಂತ ಹೇಳಿದ್ನಲ್ಲ, ನನಗೆ ಆ ಪದ ಕೇಳಿದ್ರೆ ಭಯ ಆಗುತ್ತೆ. ನಾವು ಹೋಗೋ ದಾರಿಯಲ್ಲಿ ಮುಳ್ಳು ಚುಚ್ಕೊಂಡ್ರೆ ನಾವು ಆ ದಾರಿ ಬಿಟ್ಬಿಡೋಕ್ಕಾಗತ್ತಾ? ಆ ಮುಳ್ಳನ್ನು ತೆಗೆದುಹಾಕಬೇಕು, ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು. ನೀವು ಹೂ ಅಂದರೆ ನಾನು ಶುದ್ಧವಾದ ಪ್ರೀತಿ ಕೊಡೋಕ್ಕೆ ತಯಾರಾಗಿದ್ದೀನಿ. ಪ್ರೀತಿ? ಸರಿ, ಎಷ್ಟು ದಿವಸದವರೆಗೆ? ನನಗೆ ಬಿದಿರು ಮೋಟಾರ್ ಕರ್ಸೋವರೆಗೂ, ನನ್ನ ಫೋಟೋಗೆ ಹಾರ ಹಾಕೋವರೆಗೂ. ರಚಿನ್, ನಿಜವಾಗ್ಲೂ ರೀ, ನಾನು ನಿಮ್ಗೆ ತೋರಿಸಿರೋ ಪ್ರೀತಿಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಕಡಿಮೆ ಮಾಡೋದಿಲ್ಲ. ನಾನು ಕಡೆಯವರೆಗೂ ನಿಮ್ಮ ಜೊತೆಲೇ ಇರ್ತೀನಿ ರೀ. ನಿಮ್ಮೆಲ್ಲ ಕಷ್ಟ ನಷ್ಟಕ್ಕೂ ಸುಖ ದುಃಖಕ್ಕೂ ಆಸರೆಯಾಗಿ ಜೊತೆಲೇ ಬರ್ತೀನಿ. ಇದು ಪ್ರಾಮಿಸ್. ಸರ್, ಅದು ಇನ್ನೇನು ಮಾತಾಡಬೇಡ ಕಣಮ್ಮ. ಈ ಹುಡುಗಿ ನೋಡ್ಕೊಳಕ್ ನಮ್ಮ ಕೈಲಾಗಲ್ಲ. ಒಂದು ಸರಿ 2 ಸರಿ ಪದೇ ಪದೇ ಗೇಟ್ ಹಾರಕ್ಕೆ ಹೋಗ್ತಾ ಇದ್ರೆ ಯಾರು ಕಾಯ್ಕೊಂಡು ಕೂತಿರ್ತಾರೆ? ಸರ್, ಅವಳೇ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಸರ್. ಅವಳಿಗೇನು ಗೊತ್ತಾಗುತ್ತೆ? ಇದ್ದ ಗಂಡಲ್ಲಿ ತಾನೇ ನಡೆಯೋದು. ಮತ್ತೆ ಹಾರಕ್ಕೆ ಹೋಗಿ ಹೆಂಗ್ ಪೆಟ್ ಮಾಡ್ಕೊಂಡಿದ್ದಾಳೆ ನೋಡಿ. ನಿಮ್ಮ ತಮ್ಮಯ್ಯ ಅಂತೀನಿ. ಇದೊಂದ್ಸಲ ಸರ್, ಬೇಕಾದ್ರೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ.
ಆಗಲ್ಲಮ್ಮ, ಈ ಥರ ಕಾಯಿಲೆ ಇರೋರನ್ನ ನಾವು ಬಿಡಿಸ್ಕೊಳಕ್ಕಾಗಲ್ಲ. ಯಾವ್ದಾರು ಆಸ್ಪತ್ರೆ ಕರ್ಕೊಂಡೋಗಿ, ಇಲ್ಲಾಂದರೆ ನಿಮ್ಮ ಮನೆ ಕರ್ಕೊಂಡೋಗಿ. ಈ ಥರದನ್ನ ನಾವು ನೋಡ್ಕೊಳಕ್ಕಾಗಲ್ಲ. ಸರಿ, ನಡೀರಿ. ಸರ್, ಹಾಗಂದ್ಬಿಟ್ರೆ ಹೇಗೆ ಸರ್? ಯಾವುದೋ ಅನಾಥ ಹುಡುಗಿ ಅಂತ ನಾನು ಇಲ್ಲಿ ಸೇರಿಸ್ದೆ. ಈಗ ನಿಮ್ಮ ಮನೆ ಕರ್ಕೊಂಡು ಹೋಗಿ ಅಂದರೆ ನಾನು ಎಲ್ಲಿಗೆ ಕರ್ಕೊಂಡು ಹೋಗಲಿ ಸರ್? ಇನ್ನೇನಮ್ಮ, ಬರೀ ಅನಾಥೆ ಆಗಿದ್ರೆ ಸೇರಿಸ್ಕೋಬೋದಿತ್ತು. ಇಂಥ ಕಾಯಿಲೆ ಇಟ್ಕೊಂಡು ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಸುಮ್ಮನೆ ಕಿರಿಕಿರಿ ಮಾಡ್ತಿರ್ಬೇರಿ, ಕರ್ಕೊಂಡು ಹೋಗ್ತಾ ಇರಿ. ಒಳ್ಳೆ ಕರ್ಮ ಆಯಿತು ನಿಮ್ಮದು. ಈಗ ನಿನಗೆ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ನಿನ್ನ ಹತ್ರ ಎಷ್ಟು ಕೇಳ್ಕೊಂಡೆ, ಎಷ್ಟು ಬಡ್ಕೊಂಡೆ, ಶಾಲಿನಿ ತಂಟೆಗೆ ಬರ್ಬೇಡ್ವೆ ಅಂತ. ಮತ್ತೆ ಅದೇ ತಪ್ಪು ಮಾಡ್ತೀಯಲ್ಲ. ನನ್ನ ಮಗಳ ಬದುಕಿನ ಬಲಿ ತಗೊಳ್ಳೋರ್ಗು ನಿಂಗೆ ಸಮಾಧಾನನೇ ಇಲ್ವಾ? ದೇವರಾಣೆಗೂ ಇಲ್ಲ ಕಣೆ ಪಾರು. ನಾನು ಈ ಸಲ ಗೇಟಿಂದ ಆರಿಲ್ಲ. ಮತ್ತೆ ಅವ್ರು ಇನ್ನು ಸುಳ್ಳು ಹೇಳ್ತಾರಾ? ಈ ಗಾಯ ನೋಡಿದ್ರೆ ಗೊತ್ತಾಗಲ್ವಾ? ಪಾರು, ಈ ಪೆಟ್ಟು ನೋಡೋದೇ ಗೊತ್ತಾಗಲ್ವೇನೆ. ಬಿದ್ದಿರೋದಲ್ಲ, ಹೊಡೆದಿರೋದು. ಹೊಡೆದ್ರ? ಯಾಕೆ ಪುಟ್ಟಿ? ಅಲ್ಲೊಬ್ರು ಆಯ ಇದಾರಲ್ಲ, ದಿನ ಹುಳ ಬಿದ್ದಿರೋ ಅನ್ನ ಕೊಡ್ತಿದ್ಲು. ಯಾಕೆ ಅಂತ ಕೇಳೋಕ್ಕೋದ್ರೆ ತಟ್ಟೆ ಕಿತ್ಕೊಂಡು ಉಪವಾಸ ಆಗ್ತಿದ್ಲು. ನಿನ್ನೆ ಅಂತೂ ತುಂಬ ಹಶ್ವಾಗ್ತಿತ್ತು ಪಾರು. ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ರಾತ್ರಿ ಎದ್ದೋಗಿ ಆಯಾ ರೂಮಲ್ಲಿ ಇಟ್ಟಿದ್ದ ಹಣ್ಣೆಲ್ಲ ತಿಂದ್ಬಿಟ್ಟೆ. ಅಷ್ಟರಲ್ಲಿ ಬಂದು ಚೆನ್ನಾಗಿ ಬೈದ್ಲು. ರೂಮಿಗೆ ಕೂಡಾಕಿ ಚೆನ್ನಾಗಿ ಹೊಡೆದ್ಲು ಪಾರು. ತುಂಬ ಉರಿತಾ ಇದೆ ಕಣೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಎಂಥ ಗತಿ ಬಂತೆ ನಿನಗೆ? ಇಂಥ ಕಡೆನೂ ಅಂತ ರಾಕ್ಷಸರಿದ್ದಾರ? ರಂಗ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ? ಅವನ್ ತಾನೇ ಏನು ಮಾಡೋಕ್ಕಾಗುತ್ತೆ ಪಾರು? ನೀವೆಲ್ಲ ಸೇರ್ಕೊಂಡು ಅವನ್ನ ದೇವಸ್ಥಾನದಲ್ಲಿ ಕೂಡ ಹಾಕಿದ್ದೀರಲ್ಲ ಪಾರು. ಇಲ್ಲಿ ತುಂಬ ಉರಿತಾ ಇದೆ ಕಡೆ. ಅಯ್ಯೋ ದೇವ್ರೆ, ಇಂಥ ಪುಟ್ಟ ಮಗುಗೆ ಇಷ್ಟೊಂದು ಶಿಕ್ಷೆ ಕೊಟ್ಟಿದಾರಲ್ಲ. ಇಲ್ಲ, ಇನ್ನೇನು ಇಲ್ಲಿರ್ಬಾರ್ದು. ನದಿ ಹೋಗೋಣ. ಎಲ್ಲಿಗೆ ಪಾರು? ಅನಾಥನ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀಯ? ಇಲ್ಲ, ಇನ್ನು ಮುಂದೆ ನೀನು ಇಲ್ಲಿರ್ಬಾರ್ದು. ಅದಕ್ಕಂದ ಇನ್ಮೇಲೆ ನಿನ್ನ ಯಾರು ಹೊಡಿದೇ ಇರೋ ಜಾಗಕ್ಕೆ, ಯಾರು ಉಪವಾಸ ಹಾಕ್ದೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಮಹಾಜನಗಳೇ, ಇಲ್ಲಿ ಕೂತಿರೋರು 4 ಜನ ಇಲ್ಲ. ಮಹಾಜನಗಳು ಯಾರಪ್ಪ? ನೀವೇ. ಈ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ಬನ ಒಳಗಡೆನೂ ಒಂದು ಮಹಾನ್ ಶಕ್ತಿ ಇದೆ. ಅದಕ್ಕೋಸ್ಕರನೇ ಇಲ್ಲಿ ಒಬ್ಬರೇ ಒಬ್ಬರಿದ್ರೂ ನಾನು ಅವ್ರನ್ನ ಮಹಾಜನ ಅಂತಾನೆ ಕರೆಯೋದು.
ರಮೇಶ ಇವಯ್ಯ ತಲೆ ತಿಂತಾನಪ್ಪ. ನಡಿಯಲ್ಲಿ ಮುದ್ರಾಮಣ್ಯ ಅವರು ಭಾಷಣ ಐತೆ, ನಾಟಿ ಕೋಳಿ ಸಾರಿ ಮಾಡ್ತಾರಂತೆ, ಊಟ ಮಾಡ್ಕೊಂಡು ಬರೋದು. ನೋಡಿ, ನೀವಿಲ್ಲೇ ತಪ್ತಾ ಇರೋದು. ಆ ನಿಮ್ಮ ಮುದ್ರಾಮಪ್ಪನವರು ಅದೇ ನಾಟಿ ಕೋಳಿ ಸಾರು ತಿನ್ಕೊಂಡು ಎಷ್ಟು ಸಲ ಸ್ಟೇಜ್ ಮೇಲೆ ಬಂದು ಕೂತ್ಕೊಂಡು ನಿದ್ರೆ ಹೊಡೆದಿಲ್ಲ, ನೀವೇ ಹೇಳಿ. ಒಂದು ವೇಳೆ ನೀವು ಮತ್ತೆ ಅವರನ್ನೇ ಲೀಡ್ರ್ ಮಾಡಿದ್ರೆ ನೀವೆಲ್ಲ ಪರ್ಮನೆಂಟಾಗಿ ಬದುಕಿದ್ದು ಸತ್ತಂಗೆ ನಿದ್ರೆ ಮಾಡಬೇಕಾಗುತ್ತೆ. ಹೋಗ್ರಿ, ವಸ್ತ್ರಲ್ಲೆಲ್ಲ ನಿಮ್ಮಂಗೆ ಮಾತಾಡೋದು. ಹಳೇದಾದ್ಮೇಲೆ ಯಾವ ನಾಯಿನೂ ಬರೋದಿಲ್ಲ ನಮ್ಮನ್ನು ಮಾತಾಡ್ಸಕ್ಕೆ. ಹೋಗ್ರಿ, ಎಲೆಕ್ಷನ್ ಟೈಮಲ್ಲೆಲ್ಲ ಎಂಡ ಬಟ್ಟೆ ಮಾಂಸ ಇವೇ ಸಿಗೋ ನಮ್ಗೆ ಲಾಭಗಳು. ಅದನ್ನು ಕೊಡೋಕ್ಕೆ ಹೋಗ್ತಿಲ್ಲ ಅಂದಮೇಲೆ ನೀನು ಯಾವ ಸೀಮೆ ಮಂತ್ರಿ ಆಗ್ತೀಯಾ? ಎಲ್ಲಾದ್ರೂ ಅದು ಯಾವುದೋ DC ಕೆಲಸ ಮಾಡ್ಕೊಂಡಿರ್ತೀನಲ್ಲ, ಅದನ್ನೇ ಪರ್ಮನೆಂಟಾಗಿ ಮಾಡ್ಕೊಂಡಿರೋ. ಬನ್ರಿ ಯಾವಾಗನ. ಸಾಕು, ನೀವಿಷ್ಟು ಜನ ಸಾಕು. ನಿಮಗೋಸ್ಕರ ಮಾತಾಡ್ತೀನಿ ನಾನು. ನೋಡ್ರಿ, ನನ್ನ ಭಾಷಣ ಕೇಳಕ್ಕೆ ಅದೆಷ್ಟು ಲಕ್ಷ ಜನ ಬಂದಿದ್ದಾರೆ ಅಂತ. ಆ ಕಡೆ ಏರಿಯಾದಲ್ಲಿ ನಮ್ಮ ಮುದ್ರಾಮಪ್ಪನವ್ರು ನಾಟಿ ಕೋಳಿ ಸಾರು ಮಾಡಿಸ್ತಾರಂತೆ. ಈ ಕಡೆ ಏರಿಯಾದಲ್ಲಿ ನಮ್ಮ ವೇದಪ್ಪ ಗೌಡರು ಮುದ್ದೆ ಊಟ ಹಾಕ್ಸ್ತಾರಂತೆ. ಇನ್ನೊಂದೆಲ್ಲೋ ಒಂದು ಏರಿಯಾ ಕಡೆ ನಮ್ಮ ಜಗನ್ನಾಥ್ ಶೆಟ್ಟರು ಹೋಳಿಗೆ ಊಟನೇ ಹಾಕ್ಸ್ತಾರಂತೆ. ನಾವೇನು ಮಾಡೋಣ ಸ್ವಾಮಿ? ಊಟ ಹಾಕಿ ಓಟ್ ಕೇಳೋ ಜಾಯಮಾನ ನಮ್ದಲ್ಲ. ಅದಕ್ಕೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ನೀವು ಫೀಲ್ ಆಗಿಬಿಡಿ ಸರ್. ಇಲ್ಲಿ ಜನ ಬರಲಿಲ್ಲ ಅಂದ್ರೇನಂತೆ, ನಾವೇ ಜನಗಳ ಹತ್ರ ಹೋಗೋಣ, ಮನೆಗೂ ಹೋಗೋಣ. ನೀವು ಇಲ್ಲಿ ಮಾಡೋ ಭಾಷಣ ಪ್ರತಿ ಮನೆಗೂ ತಲುಪೋ ಹಾಗೆ ನಾವು ಮಾಡ್ತೀವಿ. ಏನು ಟಿ ವಿಲಿ ಹಾಕ್ತೀರಾ? ತಪ್ಪಾಗತ್ತೆ. ನಮ್ಮ ಭಾಷಣದ ಪ್ರಚಾರಕ್ಕೆ ಮೀಡಿಯಾನ ಬಳಸ್ಕೋಬಾರ್ದು. ನಾವು ಖಂಡಿತ ಪ್ರಚಾರ ಮಾಡಲ್ಲ ಸರ್, ಸುದ್ದಿ ಮಾಡ್ತೀವಿ. ನಿಮ್ಮ ಪರವಾಗಿ ವೋಟ್ ಕೇಳಿದ್ರೆ ತಾನೇ ಅದು ಪ್ರಚಾರ. ನಾವು ಅದನ್ನು ಖಂಡಿತ ಮಾಡಲ್ಲ. ನೀವು ಮಾಡೋ ವಿಚಿತ್ರ ಕೆಲಸಗಳನ್ನ ಸುದ್ದಿ ಮಾಡಿ ಟಿ ವಿಲಿ ಹಾಕ್ತೀವಿ. ಮಿಕ್ಕಿದ್ದನ್ನ ಜನಗಳಿಗೆ ಬಿಟ್ಬಿಡೋಣ. ಮಾತಾಡಿ ಸರ್. ನಿಮ್ಮೊಳಗಡೆ ಕುದಿತಿರೋ ಅಷ್ಟು ಮಾತುಗಳನ್ನ ಆಚೆಗೆ ಹಾಕ್ಬಿಡಿ. ಬೇರೆ ಯಾರಿಗೂ ಕೇರ್ ಮಾಡಬೇಡಿ. ನಿಮ್ಮ ಜೊತೆಲಿ ಯಾವಾಗಲೂ ನಾವಿರ್ತೀವಿ. ಮಾತಾಡಿ ಸರ್. ನೋಡಿ ವೀಕ್ಷಕರೇ, ಇದೊಂದು ಅಪರೂಪದ ಸನ್ನಿವೇಶ. ಈ ಬಾರಿ ಎಲೆಕ್ಷನ್ನಲ್ಲಿ ಸ್ವಾಭಿಮಾನಿ ಎಂಬ ಹೊಸ ಪಕ್ಷ ಕಟ್ಕೊಂಡು ಅದರ ಸೂತ್ರಧಾರಿಯಾಗಿ ನಿಂತಿರುವುದು ಮಾಜಿ ಜಿಲ್ಲಾಧಿಕಾರಿ ಮಿಸ್ಟರ್ ರಂಜಿತ್ ಕುಮಾರ್. ಅವರು ನಮ್ಮ ರಾಜ್ಯದ ರಾಜಕಾರಣಿಗಳು ಹಾಗೂ ಹಲವು ಮಂತ್ರಿಗಳ ಮಾನ ಹರಾಜು ಹಾಕುತ್ತಿದ್ದಾರೆ. ಅವರ ಬಾಯಲ್ಲಿ ಎಂತೆಂಥ ಮಾತುಗಳು ಬರ್ತಿವೆ ಅಂತ ನೀವೇ ಕೇಳಿ. ನಮ್ಮ ರಾಜ್ಯದಲ್ಲಿ ಬೆಳಬೆಳಗಾನೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿದ್ರೆ ಮಾಡೋರು, ಅರ್ಧ ರಾತ್ರಿನಲ್ಲಿ ಹುಡುಗಿರಿಗೆ ಅರ್ಧ ಬಟ್ಟೆ ಹಾಕಿ ನಂಗ ನಾಚ್ ಮಾಡಿಸೋರು, ರಾತ್ರಿವರೆಗೂ ಬಾರಲ್ಲಿ ಕುಡ್ಕೊಂಡು ಗಲಾಟೆ ಮಾಡೋರು, ಸಾವಿರಾರು ಕೋಟಿ ಆಸ್ತಿ ಮಾಡಿರೋರು, ದಿನಕ್ಕೊಂದು ಹೆಣ್ಮಗುನ ಗೆಸ್ಟ್ ಹೌಸ್ಗೆ ಕರೆಸ್ಕೊಳ್ಳೋರು, ರೌಡಿಗಳ ಜೊತೆ ನೆಮ್ಮದಿಯಾಗಿ ಎಣ್ಣೆ ಹೊಡ್ಕೊಂಡಿರೋರು, ಇಂಥ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ವೋಟ್ ಹಾಕಿ ಸೀಟಲ್ಲಿ ಕೂರಿಸಿರೋ ಸತ್ತ ಪ್ರಜೆಗಳಿಗೆ ದೊಡ್ಡ ನಮಸ್ಕಾರ. ನಾನಿರೋದೇ ಬಡವ್ರಿಗೋಸ್ಕರ, ನಾನು ನಿಂತಿರೋದೇ ಕಷ್ಟದಲ್ಲಿರೋರಿಗೋಸ್ಕರ. ನಾನು ಯಾವತ್ತೂ ಲಂಚ ಮುಟ್ಟಿಲ್ಲ. ಲಂಚ ಮುಟ್ಟಿದವ್ರನ್ನ ಮುಟ್ಟು ನೋಡ್ಕೊಳ್ಳೋ ಥರ ಹೊಡೆಯೋದಕ್ಕೂ ನಾನು ಹಿಂಜರಿಯಲ್ಲ. ನಾನು ಯಾವತ್ತೂ ನಿಮ್ಮ 30 kg ಅಕ್ಕಿ ಕೊಟ್ಟು ನಿಮ್ಮನ್ನು ಸೋಂಬೇರಿಗಳನ್ನಾಗಿ ಮಾಡಲ್ಲ. ಬದಲಾಗಿ ನಿಮ್ಮ ಅಕ್ಕಿಗಳನ್ನು ನೀವೇ ಬೆಳ್ಕೊಳ್ಳೋ ಥರ ದಾರಿ ಮಾಡಿಕೊಡ್ತೀನಿ. ನನ್ನ ರಾಜ್ಯದ ಪ್ರಜೆಗಳು ಕೈ ಎತ್ತಿ ದಾನ ಮಾಡೋ ಹಾಗಿರ್ಬೇಕೇ ಹೊರತು ಯಾವತ್ತೂ ಕೈ ಚಾಚಿ ಭಿಕ್ಷೆ ಬೇಡೋ ಥರ ಇರಬಾರ್ದು. ಇದು ನನ್ನ ಹಠ, ಇದು ನನ್ನ ಛಲ. ನಾನು ಯಾವತ್ತೂ ಬೆಣ್ಣೆ ಹಚ್ಚಲ್ಲ, ಮಸ್ಕಾ ಹೊಡಿಯಲ್ಲ. 100-200 ಕೊಟ್ಟು ವೋಟ್ ಹಾಕಿ ಅಂತ ಭಿಕ್ಷೆ ಕೇಳಲ್ಲ. ಕಳ್ತನ ಮಾಡೋರು, ಲಂಚ ತಗೊಳ್ಳೋರು, ಅಮಾಯಕರ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡೋರು, ಕದ್ದು ಮುಚ್ಚಿ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋರು ಅಂತ ಯಾರ್ಯಾರಿದ್ದೀರೋ ಅವ್ರು ಯಾರು ನನಗೆ ಒಂದೇ ಒಂದು ಓಟು ಹಾಕಬೇಡಿ. ಯಾಕೆಂದರೆ ನಾನು ಗೆದ್ದು ಬಂದ ಮೇಲೆ ನಿಮಗೆ ಯಾರಿಗೂ ಉಳಿಗಾಲ ಇರಲ್ಲ. ಅಂಥ ಕೆಟ್ಟ ಜನಗಳನ್ನೆಲ್ಲ ಹುಡುಕಿ ತಂದು ಕಟ್ಕಟ್ಟೆ ನಿಲ್ಲಿಸ್ತೀನಿ, ಹೊಸ್ಕು ಹಾಕ್ತೀನಿ. ವಂಡರ್ಫುಲ್ ಸ್ಪೀಚ್ ಸರ್.
ಈಗ ನಾನು ಮನ್ಸಾರೆ ಹೇಳ್ತಾ ಇದ್ದೀನಿ, ನಿಮ್ಮ ಕನಸು ನಿಜ ಆಗೇ ಆಗುತ್ತೆ. ನೀವು CM ಸೀಟಲ್ಲಿ ಖಂಡಿತ ಕೂತ್ಕೋತೀರಾ. ಥ್ಯಾಂಕ್ ಯು ಅಭಯ್. ಬನ್ನಿ, ಇದೇ ಖುಷಿಲಿ ನಿಮ್ಮ ಸೀನಿಯರ್ನ ಭೇಟಿ ಮಾಡಿಸಿ. ನೋ ಸರ್, ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ. ನೀವು ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಆಗೋವರೆಗೂ ನಮ್ಮ ಸೀನಿಯರ್ನ ನಿಮಗೆ ಮೀಟ್ ಮಾಡಿಸೋದಿಲ್ಲ. ನೀವು ಯಾವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀರೋ ಅವತ್ತು ನೀವು ಎಷ್ಟೇ ಬ್ಯುಸಿ ಇದ್ರೋ ನನ್ನ ಸೀನಿಯರ್ನ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.